ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಭಾರ್ಗವಿ JP ನಡುವೆ ದೊಡ್ಡ ಯುದ್ಧನೇ ಶುರುವಾಗಿದೆ. ಹಾಗಾದ್ರೆ ಇಲ್ಲಿ ಬೃಂದಾ ಕತೆ ಏನಾಯ್ತು? ಮಾವನನ್ನ ಸೋಲಿಸದಂತ ಬೃಂದಾ ವಿರುದ್ಧ JP ಸಿಡಿದ್ರ ಅಥವಾ ಬೃಂದಾ ಪರ ಬ್ಯಾಟಿಂಗ್ ಮಾಡಿದ್ರ? ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಕ್ಕಿ ಮತ್ತು ಸಿತಾರ ಶಕ್ತಿ ಪ್ರಸಾದ್ ಅವರಿಗೆ ಸಂಧ್ಯಾ ಕೇಸಲ್ಲಿ ಶಿಕ್ಷೆ ಆಗತ್ತೆ. ವಿಕಿಗೆ 3 ತಿಂಗಳುಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯಾದ್ರೆ ಆತ ಕಡೆ ಸೀತಾರ ಶಕ್ತಿ ಪ್ರಸಾದ್ ಅವರಿಗೆ ಜೀವಾವಧಿ ಶಿಕ್ಷೆ ಆಗತ್ತೆ. ಈ ಕಡೆ ವಿಕ್ಕಿ ಅಂತೂ ಕೆಂಡಾಮಂಡಲ ಆಗಿದ್ದಾರೆ. ಇತ್ತ ಕಡೆ ಶಕ್ತಿ ಪ್ರಸಾದ್ ಮತ್ತೆ ವಂದನ ಇಬ್ರು ಕೂಡ ಬಂದದೆ. ಮಾಮ್ ನಿನ್ನ ಜೈಲಿಗೆ ಕಳಿಸೋದಕ್ಕೆ ತುಂಬಾ ಬೇಜಾರಾಗ್ತದೆ, ತುಂಬಾ ಮಿಸ್ ಮಾಡ್ಕೋತಿದ್ವಿ ಅಂತ ಹೇಳ್ತಿದ್ದಾಳೆ. ಇತ್ತ ಕಡೆ ಶಕ್ತಿ ಪ್ರಸಾದ್ ಅವರಂತೂ ಸಿತಾರ ದಯವಿಟ್ಟು ಕ್ಷಮಿಸ್ಬಿಡು, ನನ್ನ ಹೆಂಡತಿಯನ್ನ ಉಳಿಸ್ಕೊಳ್ಳೋದ್ರಲ್ಲಿ ನಾನು ಸೋತು ಹೋಗ್ಬಿಟ್ಟೆ ಅಂತ ಹೇಳ್ತಾರೆ. ಬಟ್ ಖಂಡಿತ ನಿನ್ನನ್ನು ಹೊರಗಡೆ ಕರ್ಕೊಂಡು ಬಂದೇ ಬರ್ತಾರೆ ಪಪ್ಪ ಅಂತ ಹೇಳಿ ಇಲ್ಲಿ ವಂದನ ಹೇಳ್ತಾಳೆ. ಇತ್ತ ಕಡೆ ವಿಕ್ಕಿ ಅಂತೂ ಸಿಡಿದೇಳ್ತಿದ್ದಾರೆ. ಆ ಭಾರ್ಗವಿನ ಸಾಯಿಸ್ಬಿಡ್ಬೇಕಿತ್ತು ಅಮ್ಮ, ನೀನು ಸಂಧ್ಯಾನ ಸಾಯಿಸೋ ಬದಲು ಭಾರ್ಗವಿಯನ್ನ ಸಾಯಿಸದಿದ್ರೆ ಇವತ್ತು ಈ ಕೇಸು ಮತ್ತೆ ಮುಂದುವರಿತಿರ್ಲಿಲ್ಲ, ನನಗೂ ನಿನಗೂ ಶಿಕ್ಷೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ವಿಕ್ಕಿ ಮಾತನಾಡ್ತಾನೆ. ತದನಂತರ ಇಲ್ಲಿ ಶಕ್ತಿ ಪ್ರಸಾದ್ ಅವರು ನೀನೇನು ಯೋಚನೆ ಮಾಡಬೇಡ ಮಗನ, ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಅಂದಾಗ, ನೋಡಿ ಡ್ಯಾಡ್, ನಾನು ಬರೋಕ್ಕೂ ಮುನ್ನ ಖಂಡಿತ ಅವಳ ಕತೆ ಮುಗ್ದಿರ್ಬೇಕು, ಇಲ್ಲ ಅಂದರೆ ನಾನು ಬಂದು ಅವಳ ಕಥೆಯನ್ನು ಮುಗಿಸ್ಬೇಕಾಗತ್ತೆ ಅಂತ ವಿಕ್ಕಿ ಹೇಳ್ತಿದ್ದಾಗೆ, ಏನು ಮಾತಾಡ್ತಿದ್ಯಾ ಕಂದ, ನೀನು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ, ಇಷ್ಟೆಲ್ಲ ನಾನು ಮಾಡಿರೋದೇ ನಿನಗೋಸ್ಕರ, ಅಂಥದ್ರಲ್ಲಿ ನೀನೇ ಬದುಕನ್ನು ಹಾಳು ಮಾಡ್ಕೋತೀನಿ ಅಂದರೆ ಹೇಗೆ? ಜೈಲಿಂದ ಬಂದಮೇಲೆ ಖಂಡಿತ ಒಳ್ಳೆಯವನಾಗಿ ಬದುಕು, ರೀತು ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರು ಅಂತ ಹೇಳ್ತಿದ್ದಾರೆ ಅವರು. ಇತ್ತ ಕಡೆ ವಿಕ್ಕಿ ಅಂತೂ ಏನಮ್ಮ ಮಾತಾಡ್ತಿದ್ಯಾ, ನಿನ್ನ ಜೈಲಿಗೆ ಕಳಿಸಿದ್ರು ಅದನ್ನ ನೋಡ್ಕೊಂಡು ಮಗನಾಗಿ ನಾನು ಸುಮ್ಮನೆ ಇರಬೇಕಾ ಅಂದಾಗ ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ಶಿಕ್ಷೆ ಆಗಿದೆ ನನಗೆ, ನೀನು ಏನೇ ಮಾತಾಡು ಒಪ್ಕೋಬಿಡು, ಆದರೆ ನಾನು ತಪ್ಪು ಮಾಡಿರೋದು ನಿಜ, ಸಂಧ್ಯಾ ಸಾಯಿಸಿದ್ರಿಂದ ಅಲ್ವಾ ನನಗೆ ಶಿಕ್ಷೆ ಆಗಿರೋದು, ನನಗೆ ನೀವು ಚೆನ್ನಾಗಿರಬೇಕು ಅಷ್ಟೇನೆ. ನೋಡು ವಿಕ್ಕಿ, ನೀನು ಜೈಲಲ್ಲಿ ಇರೋದನ್ನ ಶಿಕ್ಷೆ ಅಂತ ಅನ್ಕೋಬೇಡ, ನಿನ್ನ ಬದಲಾವಣೆಗೆ ನಿನ್ನ ಚೇಂಜಸ್ಗೆ ಇರ್ತಕ್ಕಂಥ ಒಂದು ಸಮಯ ಅಂತ ಅನ್ಕೋ. ಒಳ್ಳೆಯವನಾಗಿ ಹೊರಗಡೆ ಬಂದು ರೀತು ಜೊತೆ ಸಂಸಾರ ಮಾಡ್ಕೊಂಡು ಚೆನ್ನಾಗಿರು, ಅವಳನ್ನ ಕೂಡ ಚೆನ್ನಾಗಿ ನೋಡ್ಕೊ, ಅವಳು ಬದುಕನ್ನು ಹಾಳು ಮಾಡಿಕೊಂಡು ನಿನ್ನ ಬದುಕನ್ನು ಕೂಡ ಹಾಳು ಮಾಡ್ಕೋಬೇಡ ವಿಕ್ಕಿ, ನೀನು ಚೆನ್ನಾಗಿರೋದು ಅಷ್ಟೇ ನನಗೆ ಮುಖ್ಯವಾಗಿರೋದು ಅಂತ ಸಿತಾರ ಅವರು ಮಗನಿಗೆ ಬುದ್ಧಿ ಹೇಳ್ತಾರೆ. ತದನಂತರ ಇದ್ದ ಕಡೆ ಶಕ್ತಿ ಪ್ರಸಾದ್ ಅವ್ರಿಗೂ ಕೂಡ, ನೋಡಿ ನೀವು ನನ್ನನ್ನು ಬಿಡಿಸಿಲ್ಲ ಅಂತ ನನಗೆ ಯಾವುದೇ ರೀತಿ ಬೇಜಾರಿಲ್ಲ, ಆದರೆ ನನ್ನ ಮಕ್ಕಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮಕ್ಕಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗ್ಲೂ ನನಗಂದು ಕೂಡ ನಿಮ್ಮನ್ನು ಕ್ಷಮಿಸೋದಿಲ್ಲ. ವಿಕ್ಕಿ ಹೇಳ್ದ ಅಂತ ಏನೇನೋ ಮಾಡೋಕೆ ಹೋಗಬೇಡಿ ಅಂತ ಸಿತಾರ್ ಅವರು ಕೇಳ್ಕೊಂಡಾಗ ಇಲ್ಲಿ ಶಕ್ತಿ ಪ್ರಸಾದ್ ಅವರು, ನೀನೇನು ಯೋಚನೆ ಮಾಡಬೇಡ, ಮಕ್ಕಳನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ವಂದನಾ ಮತ್ತೆ ವಿಕ್ಕಿ ಅಂತೂ ಸಿಡಿದು ಹೇಳ್ತಿದ್ದಾರೆ, ಖಂಡಿತವಾಗ್ಲೂ ಆ ಭಾರ್ಗವಿನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾಗನೇ ಅಲ್ಲಿಗೆ ಭಾರ್ಗವಿ ಕೊಡ್ತಾಳೆ. ಇಷ್ಟಾದ್ರೂ ಕೂಡ ನಿನಗೆ ಬುದ್ಧಿ ಬಂದಿಲ್ವಾ? ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತೀಯ ಅಲ್ವಾ, ಅದನ್ನು ಮೊದಲು ಸರಿಪಡಿಸ್ಕೊಂಡು ಹೊರಗಡೆ ಬಂದು ಒಳ್ಳೆ ರೀತಿಯಾಗಿ ಬದುಕೋದನ್ನ ಕಲಿಯ, ಅದನ್ನ ಬಿಟ್ಟು ಮತ್ತೆ ಅಂಥದ್ದೇ ಕೆಲಸ ಮುಂದುವರೆದ್ರೆ ಖಂಡಿತವಾಗ್ಲೂ ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡ. ಸಂಧ್ಯಾ ಅಂತ ಹೆಣ್ಮಕ್ಳನ್ನ ಹಿಂಸಿಸಿ ದೌರ್ಜನ್ಯ ಮಾಡಿ ಈ ರೀತಿಯೆಲ್ಲ ತೊಂದರೆ ಕೊಟ್ಟು ಇವತ್ತು ತಪ್ಪು ಮಾಡೋದಕ್ಕೆ ಜೈಲಿಗೆ ಹೋಗ್ತಿದ್ರ, ಆ ಒಂದು ಜೈಲಿನ ಒಂದು ವಾತಾವರಣದಲ್ಲಿ ನಿಮ್ಮ ಮನಸ್ಥಿತಿ ಬದಲಾಗಿ ಹೊರಗಡೆ ಬನ್ನಿ, ಅದನ್ನ ಬಿಟ್ಟು ರೀತು ಮೇಲೂ ಕೂಡ ಇಂಥದ್ದೇ ದೌರ್ಜನ್ಯ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಸಂಧ್ಯಾ ಪರವಾಗಿ ಹೇಗೆ ನಿಂತು ಹಾಗೆ ರೀತು ಪರವಾಗಿ ಕೂಡ ನಿಂತು ನಿನಗೆ ಶಿಕ್ಷೆ ಕೊಡಿಸ್ಬೇಕಾಗತ್ತೆ. ಎಷ್ಟು ಹೆಣ್ಣುಮಕ್ಳ ಜೀವನದಲ್ಲಿ ಆಟ ಆಡಿದ್ಯಾ, ಇನ್ನು ಮುಂದೆನಾದರೂ ಯಾವುದೇ ಹೆಣ್ಣುಮಕ್ಳನ್ನ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಬೇಡ ಅಂತ ಹೇಳಿ ಭಾರ್ಗವಿ ವಿಕ್ಕಿಗೆ ಹೇಳ್ತಾರೆ. ತದನಂತರ ಇತ್ತ ಕಡೆ ಪೊಲೀಸ್ ಪ್ರತಾಪ್ ಬರ್ತಾರೆ. ಏನು ಹಾರಾಡ್ತಾ ಇದ್ದೀರಾ ಇಬ್ಬರಲ್ಲಿ, ಜೈಲಿಗೆ ಫಸ್ಟ್ ಯಾರು ಹೋಗ್ತೀರಿ ಅಂತಾನ? ಖಂಡಿತವಾಗ್ಲೂ ಇಬ್ರು ಕೂಡ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಿದಂತೂ ಕಟ್ಟಿಟ್ಟ ಬುತ್ತಿ ಅಂತದೆ. ಇತ್ತ ಕಡೆ ಶಕ್ತಿ ಪ್ರಸಾದ್ ಮಿನಿಸ್ಟರ್ ಮುಂದೆ ಮಾತಾಡ್ತಿದ್ಯಾ ಅನ್ನೋದನ್ನ ಮರಿಬೇಡ ಪ್ರತಾಪ್ ಅಂತ ಹೇಳ್ತಾರೆ. ಯಾವ ಮಿನಿಸ್ಟರು? ತಪ್ಪ ಮಾಡಿದವ್ರಿಗೆ ಶಿಕ್ಷೆ ಆಗಿದೆ ಅಲ್ವಾ, ತಪ್ಪಿತಸ್ಥರನ್ನ ತಾನೇ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಪ್ರತಾಪ್ ಇಬ್ಬರನ್ನ ಕೂಡ ಹೇಳ್ಕೊಂಡು ಅಲ್ಲಿಂದ ಹೋಗ್ತಾರೆ. ತದನಂತರ ಇತ್ತ ಕಡೆ ಶಕ್ತಿ ಮತ್ತೆ ಅವರ ಮಗಳು ವಂದನಾ ಕೂಡ ಅಲ್ಲಿಂದ ಹೋಗ್ತಿದ್ದಾಗೆ ದಾರಿಯಲ್ಲಿ ರವೀಂದ್ರ ಭಟ್ಕಳ್ ಅವರು ಹೋಗ್ತಿರ್ತಾರೆ. ಇನ್ನೇನು ಅವ್ರಿಗೆ ಇಲ್ಲಿ ವಂದನಾ ಗಾಡಿ ಅವರನ್ನ ಗುದ್ದು ಬಿಡಬೇಕು, ಅಷ್ಟರಲ್ಲಿ ಬ್ರೇಕ್ ಹಾಕ್ತಾಳೆ ವಂದನಾ. ನಂತರ ರವೀಂದ್ರ ಅವರು ತಿರ್ಕೋತಿದ್ದಾಗೆ, ನೋಡು ಇವತ್ತು ನನ್ನಿಂದಾಗೆ ನಿನ್ನ ಜೀವ ಉಳಿದದ, ಬ್ರೇಕ್ ಹಾಕಿರ್ಲಿಲ್ಲ ಅಂದಿದ್ರೆ ಇವತ್ತು ನನ್ನ ಟೈರ್ ಗಾಡಿ ಕೆಳಗಡೆ ಅಪ್ಪಚ್ಚಿ ಆಗ್ಬಿಡ್ತಿದ್ದ ನೀನು ಅಂತ ಹೇಳಿ ಕೆಳಗಡೆ ಇಳಿತಾಳೆ ವಂದನಾ ಮತ್ತೆ ಶಕ್ತಿ ಪ್ರಸಾದ. ಇತ್ತ ಕಡೆ ಶಕ್ತಿನ ನೋಡಿದ್ದೆ ಹೆದರ್ಕೋತಿದ್ದಂತ ರವೀಂದ್ರ ಅವರು ಇವತ್ತು ಕೇಕೆ ಹಾಕಿ ನಗ್ತಿದ್ದಾರೆ. ಏನು ನೀನು ಆ ರೀತಿ ಮಾಡಿದ ತಕ್ಷಣ ನನ್ನ ಮಗಳು ನಿನ್ನ ಬಿಟ್ಬಿಡ್ತಿದ್ಲ, ನಿನ್ನ ಆಕ್ಸಿಡೆಂಟ್ ಕೇಸಲ್ಲಿ ಹಿಟ್ ಅಂಡ್ ರನ್ ಕೇಸಲ್ಲಿ ಒಳಗಡೆ ಹಾಕಿಸ್ತಿದ್ಲು ನಿಮ್ಮಿಬ್ರನ್ನ ಅನ್ನೋದನ್ನ ಮರ್ತ್ಬಿಟ್ರ 5 ವರ್ಷ ಸಜೆ ಅನುಭವಿಸ್ಬೇಕಾಗಿತ್ತು. ಯಾಕೆ ಅಮ್ಮ ಹೋಗಿದ್ದಾರೆ,
ತುಂಬ ತಡ ಮಾಡೋದು ಬೇಡ ಅಂತ ನೀನು ಕೂಡ ಆದಷ್ಟು ಬೇಗ ಹೋಗಬೇಕು ಅಂತ ಅನ್ಕೋತಿದ್ಯಾ ಅಂತ ಹೇಳಿ ವಂದನಾ ಮತ್ತೆ ಶಕ್ತಿಯನ್ನು ತರಾಟೆಗೆ ತಗೋತಾರೆ ರವೀಂದ್ರ ಭಟ್ಕಳ್ ಅವರು. ನಂತರ ಇಲ್ಲಿ ಶಕ್ತಿ, ಏನು ರವೀಂದ್ರ, ನನ್ನ ನೋಡಿದ್ರೆ ಗಡಗಡ ಅಂತ ಹೆದರ್ಕೊಂಡು ನಡ್ಕೋಗ್ತದ, ಆದರೆ ಇವತ್ತು ನೋಡಿದ್ರೆ ಇಷ್ಟು ಧೈರ್ಯವಾಗಿ ಮಾತನಾಡ್ತಿದ್ಯಾ ಅಂದಾಗ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾಯಿ ಬೊಗಳಿದ್ರೆ ಖಂಡಿತವಾಗ್ಲೂ ಅದು ಕಚ್ಚೋದಿಲ್ಲ, ಬೊಗಳು ನಾಯಿ ಕಚ್ಚಲ್ಲ. ಅದೇ ರೀತಿ ಸೈಲೆಂಟ್ ಆಗಿರೋ ನಾಯಿ ಬಂದು ಕಚ್ಚೋದು ಅಂತ. ಅದೇ ರೀತಿಯಾಗಿ ನೀನು ಕೂಡ ಬೊಗಳುತ್ತಾ ಇದ್ದೆ, ಮೊದಲನೇ ಕ್ಯಾಟಗರಿಗೆ ಸೇರ್ತವು ನೀನು ಬೊಗಳುತ್ತಾ ಇದ್ದೆ ಹೊರತು ನೀನು ಕಚ್ಚೋದಿಲ್ಲ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆದರೆ ನಿನ್ನನ್ನು ನೋಡಿ ಹೆದರ್ಕೊಂಡು ಹೋಗ್ತದ. ಆದರೆ ಈಗ ನನ್ನ ಮಗಳು ಅರ್ಥ ಮಾಡಿಸಿದಾಳೆ, ಯಾಕಂದರೆ ಇದು ಬೊಗಳು ನಾಯಿ ಯಾವತ್ತೂ ಕೂಡ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಸಿರೋದ್ರಿಂದಾನೇ ಇವತ್ತು ನಿನ್ನ ಮುಂದೆ ಇಷ್ಟು ಮಟ್ಟಿಗೆ ಮಾತಾಡ್ತಿರೋದು ಅಂತ ಹೇಳಿ ರವೀಂದ್ರ ಭಟ್ಕಳ್ ಅವರು ಶಕ್ತಿ ಪ್ರಸಾದ್ಗೆ ಹೇಳ್ತಿದ್ದಾರೆ. ನೋಡಿದ್ಯಾ, ಅಧಿಕಾರ ಅದು ಇದು ಅಂತ ಮೆರಿತಾ ಇದ್ದೆ, ಇವತ್ತು ನಿನ್ನ ಅಧಿಕಾರ ಸ್ಥಾನ ಎಲ್ಲ ಕೂಡ ಕೆಳಗಡೆ ಬಿದ್ದಿದೆ ಅಂತ ಮಾತನಾಡ್ತಿದ್ದಾಗ ಈ ಕಡೆ ವಂದನ ನಮ್ಮಪ್ಪಂಗೆ ತಿರುಗಿಸಿ ಮಾತಾಡ್ತೀಯ ಅಂತ ಹೇಳಿ ಹೊಡೆಯೋಕೆ ಮುಂದಾದಾಗ ರವೀಂದ್ರ ಅವರು ಕೈ ಇಟ್ಕೋತಾರೆ. ಸುತ್ತಮುತ್ತ ಇರೋ ಜನ ಕೂಡ ಏನಮ್ಮ ದೊಡ್ಡ ವ್ಯಕ್ತಿಗೆ ಈ ರೀತಿ ಮಾತಾಡ್ತಿ ಕೈ ಎತ್ತೋಕೆ ಮುಂದಾಗ್ತಿದ್ಯಲ್ಲ, ಇದನ್ನ ಹೇಳ್ಕೊಟ್ಟಿರೋದು. ಒಬ್ಬ ಮಗ ಹೆಣ್ಮಗ್ಳಿಗೆ ತೊಂದರೆ ಕೊಟ್ಟು ಜೈಲ್ಗೆ ಹೋಗಿದ್ದಾನೆ, ನಿಮ್ಮಮ್ಮ ಜೈಲ್ಗೆ ಹೋಗಿದ್ದಾರೆ ಸಾಯಿಸಿ, ಈಗ ನೀನು ಇಂಥ ಕೆಲಸ ಮಾಡಿ ಜೈಲ್ಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಇಡೀ ಫ್ಯಾಮಿಲಿನೇ ಇಂಥ ರೌಡಿಸಮ್ ಫ್ಯಾಮಿಲಿನ, ಇಂಥವ್ರನ್ನೆಲ್ಲ ನಂಬ್ಕೊಂಡು ನಾವು ವೋಟ್ ಹಾಕಿ ಗೆಲ್ಲಿಸ್ತಾ ಇದ್ವಿ. ವೋಟ್ ಕೇಳೋಕೆ ಬಂದಾಗ ಕೈ ಮುಕ್ಕೊಂಡು ಕೇಳ್ತೀರಾ? ನಿಮ್ಮಂಥವ್ರನ್ನೆಲ್ಲ ದೇವತೆಗಳು ದೇವರು ಅಂತ ಅನ್ಕೊಂಡ್ಬಿಟ್ಟಿದ್ವಲ್ಲ. ಇವತ್ತು ಭಾರ್ಗವಿ ಬರ್ದೇ ಇದ್ದಿದ್ರೆ, ನಿಮ್ಮ ಮುಖವಾಡ ಕಳ್ಸದೇ ಇದ್ದಿದ್ರೆ ಖಂಡಿತವಾಗ್ಲೂ ನೀವು ಏನು ಅನ್ನೋದೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಖಂಡಿತ ಭಾರ್ಗವಿ ಒಳ್ಳೆ ಕೆಲಸ ಮಾಡ್ಲು, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಥವ್ರಿಗೆ ನಾವು ವೋಟ್ ಹಾಕೋದಿಲ್ಲ ಅಂತ ಹೇಳಿ ಜನರೆಲ್ಲರೂ ಕೂಡ ಹೇಳ್ತಿದ್ದಾರೆ. ಆಲ್ರೆಡಿ ಶಕ್ತಿ ಪ್ರಸಾದ್ ಅವರ ಅದ್ಭುತನ ಶುರುವಾಗಿದೆ. ಇದನ್ನೇ ಹೇಳಿದ್ದು ನಾನು, ಇನ್ನು ಮುಂದೆ ನಿನ್ನ ಕೇಡಿಗಾಲ ಶುರುವಾಯಿತು, ನಿನ್ನ ಕೋಟೆ ಅನ್ನೋದು ನನ್ನ ಮಗಳು ಅಲಕಾಡಿಸಿದಾಳೆ, ಅಲ್ಲಿರ್ತಕ್ಕಂಥ ಎಲ್ಲ ಕಲ್ಲುಗಳು ಕೂಡ ಕಳಚಿ ಬೀಳ್ತದೆ. ಸಂಧ್ಯಾ ಅಂತ ಎಷ್ಟು ಹೆಣ್ಮಕ್ಳನ್ನ ತೊಂದರೆ ಕೊಟ್ಟು ಸಾಯಿಸಿರೋ ನಿನ್ನ ಅಧಃಪತನ ಶುರುವಾಗತ್ತೆ. ಅದನ್ನ ಕೋಟೆ ಹಾಕಿ ಮುಚ್ಚಿದ್ಯಾ ಅಲ್ವಾ, ಎಲ್ಲ ಕೋಟೆಯ ಕಲ್ಲುಗಳು ಕೂಡ ಕೆಳಗಡೆ ಬೀಳುತ್ತೆ ಅಂತ ನೋಡಿದ್ಯಾ, ಶುರುವಾಗಿದೆ ನಿನ್ನ ಅಧಃಪತನ ಅಂತ್ಯಕಾಲ ಅಂತ ಹೇಳಿ ರವೀಂದ್ರ ಅವರು ಶಕ್ತಿ ಪ್ರಸಾದ್ಗೆ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ವಂದನಾ ಸಿಡಿದ ಹೇಳ್ತಿದ್ದಾಗೆ ಶಕ್ತಿ ಪ್ರಸಾದ್ ವಂದನನ ಎಳ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಎಲ್ಲ ಮೀಡಿಯಾದವರು ಕೂಡ ಭಾರ್ಗವಿ ಮುಂದೆ ಬಂದು ಪ್ರಶ್ನೆ ಮಾಡ್ತಿದ್ದಾರೆ. ಜಿಪಿ ಕೂಡ ಅಲ್ಲೇ ಕಾರಲ್ಲಿ ಕುತ್ಕೊಂಡಿದ್ದಾರೆ, ಬೃಂದಾ ಕೂಡ ಇದ್ದಾಳೆ, ಈ ಕಡೆ ಭಾರ್ಗವಿ ಜೊತೆ ಅರ್ಜುನ್ ಕೂಡ ಇದ್ದಾರೆ. ಯಾವತ್ತು ಸೂಲೆ ಕಾಣ್ತಿರೋ ಜಿಪಿ ಅವರಿಗೆ ಸೂಲನ್ನ ತೋರಿಸಿದ್ರ ಏನಂತೀರಾ ಅಂತ ಹೇಳಿ ಭಾರ್ಗವಿಯನ್ನ ಕೇಳ್ತಾ ಇದ್ರೆ, ಇವತ್ತು ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತೀನಿ. ಸಂಧ್ಯಾ ಅಂತ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕಾಗಿತ್ತು, ಇವತ್ತು ಸಂಧ್ಯಾಗೆ ನ್ಯಾಯ ಸಿಕ್ಕಿ ಸತ್ಯ ಗೆದ್ದಿದೆ ಅಂತ ಅಷ್ಟೇ ಹೇಳ್ತೀನಿ ಅಂತ ಭಾರ್ಗವಿ ಹೇಳ್ತಾರೆ. ಜೊತೆಗೆ ಜಿಪಿ ಅವರು ಸೋತಿದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂದಾಗ ಅದನ್ನ ನೀವೇ ಅವರನ್ನೇ ಕೇಳಬೇಕು ಅಂತ ಭಾರ್ಗವಿ ಹೇಳ್ತಾರೆ. ನಿಮ್ಮ ಗೆಲುವಿಗೆ ಯಾರು ಕಾರಣ ಅಂದಾಗ ಪ್ರತಿಯೊಂದು ಗಂಡಿನ ಹಿಂದೆ ಹೆಣ್ಮಗಳು ಇರ್ತಾಳೆ ಅಂತ ಹೇಳ್ತಾರೆ. ಅದೇ ರೀತಿ ನನ್ನ ಯಶಸ್ಸಿನ ಹಿಂದೆ ಇರುವುದು ನನ್ನ ಗಂಡ ಅರ್ಜುನ್ ಅಂತ ಹೇಳಿ ಭಾರ್ಗವಿ ಹೇಳಿದ್ದ. ಈ ಕಡೆ ಜಿಪಿ ಪಾಟೀಲ್ ಸರ್ ಅಲ್ಲೇ ಇದ್ದಾರೆ, ನಡೀರಿ ಅವ್ರನ್ನ ಪ್ರಶ್ನೆ ಮಾಡೋಣ ಅಂತ ಮೀಡಿಯಾದವ್ರು ಎಲ್ಲರೂ ಕೂಡ ಜಿಪಿ ಕಾರ್ ಹತ್ರ ಬರ್ತಾ ಇದ್ರೆ ಜಿಪಿ ಕಾರ್ ಗ್ಲಾಸ್ ಅನ್ನೇ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ, ವಿಂಡೋ ಗ್ಲಾಸ್ ಅನ್ನ. ತದನಂತರ ಬೃಂದಾ ಬರ್ತಾಳೆ, ಬೃಂದಾನ ಪ್ರಶ್ನೆ ಮಾಡೋಕೆ ಮುಂದಾಗ್ತಾರೆ. ಯಾಕೆ ಜಿಪಿ ಸರ್ ಮಾತನಾಡ್ತಿಲ್ಲ, ತಡೆಯನ್ನ ಉಡ್ತಿದ್ದಾರೆ, ಯಾಕೆ ಹೆದ್ರು ಕೂತಿದ್ದಾರೆ, ಹಿಂದೆ ಸರಿತಿದ್ದಾರೆ ಅಂದಾಗ ಏನ್ ಮಾತಾಡ್ತಿದ್ರ? ಮೊದ್ಲೆಲ್ಲ ಇದೇ ರೀತಿ ಪ್ರಶ್ನೆ ಮಾಡ್ತಿದ್ರ, ತಾಕತ್ತಿತ್ತ ನಿಮ್ಗೆ ಅಂತ ಬೃಂದಾ ಪ್ರಶ್ನೆ ಮಾಡ್ತಾಳೆ. ಯಾವತ್ತೂ ಕೂಡ ಆನೆನ ಇರುವೆ ಅಂತಕ್ಕಂಥದ್ದು ಕೆಳಗಡೆ ಬಿದ್ದರೆ ಗೊತ್ತಾಗೋದಿಲ್ಲ, ಆನೆ ಕೆಳಗಡೆ ಬಿದ್ದು ಮಾತ್ರಕ್ಕೆ ಅದರ ಗತ್ತು ಕಡಿಮೆ ಆಗೋದಿಲ್ಲ. ಒಮ್ಮೆ ಎದ್ದು ನಿಂತು ತಿರುಗಿ ನೋಡಿದ್ರೆ ಖಂಡಿತ ಎಲ್ಲರೂ ಕೂಡ ಅದಕ್ಕೆ ಬೆಚ್ಚಿ ಬೀಳಲೇಬೇಕು. ಜಿಪಿ ಅಂತಕ್ಕಂಥ ಒಂದು ಲಾಯರ್ ಯಾವತ್ತೂ ಕೂಡ ಅಂತ ದೈತ್ಯನೇ, ಅವರ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ತಿಂಗಳು ಗಟ್ಟಲೆ ಕಾಯ್ತಾರ. ಎಷ್ಟೋ ಲಾಯರ್ಸ್ ಅವರ ಇನ್ಸ್ಪೈರ್ ಆಗಿ ಇಟ್ಕೊಂಡು ಲಾಯರ್ಗಳಾಗಿದ್ದಾರೆ ಅಂತ ಜಿಪಿ ಅವರು ಒಂದು ಸೋಲನ್ನ ಅನುಭವಿಸಿದ ಮಾತ್ರಕ್ಕೆ ಅವರು ಇಡೀ ಒಂದು ಸೋಲೆ ಕಂಡ್ರು ಅಂತ ಅಲ್ಲ, ನಿಜಕ್ಕೂ ಒಂದೇ ಒಂದು ಹನಿ ಆಗಿರ್ಬೋದು, ಆ ಹನಿ ಸಮುದ್ರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಹೆಚ್ಚಲ್ಲ ಅಂತ ಹೇಳಿ ಮಾವನ್ ಪರ ದೊಡ್ಡದಾಗಿ ಬ್ಯಾಟಿಂಗ್ ಮಾಡ್ತಿದ್ದಾಳೆ ಬೃಂದಾ ಮಾತಿಗೆ ನಿಜಕ್ಕೂ ಜಿಪಿ ಪಾಟೀಲ್ ಖುಷಿ ಪಡ್ತಿದ್ದಾರೆ ಒಳಗಡೆಯಿಂದ ಅಂತ ಹೇಳ್ಬೋದು. ತದನಂತರ ಆಯ್ತ ಕಡೆ ಬೃಂದಾ ನಮ್ಮ ಮಾವನ ಪರವಾಗಿ ಯಾವತ್ತೂ ನಾನು ಇದ್ದೇ ಇರ್ತೀನಿ, ಯಾವುದೇ ಶತ್ರುಗಳು ಅವರ ನಾ ತುಳಿಯೋಕೆ ಬಂದ್ರು ನಾನು ನನ್ನ ಮಾವನ ಪರ ನಿಂತ್ಕೋತೀನಿ ಅಂತ ಹೇಳ್ತಾಳೆ ಬೃಂದಾ. ತದನಂತರ ಇಲ್ಲಿ ಜಿಪಿ ಯಾವುದೋ ಒಂದು ಎಡವಿದ್ದು ಈ ಒಂದು ಕೇಸಲ್ಲಿ ಸೋತಿರ್ಬೋದು ಅಷ್ಟೇ, ಹಾಗಂದ ಮಾತ್ರಕ್ಕೆ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ. ಎಲ್ಲ ಸೆಕ್ಷನ್ಸ್ ಕೂಡ ಅವರ ತುದಿ ನಾಲ್ಗೆಲ್ಲ ಇದೆ, ಅವರನ್ನ ಯಾರು ಕೂಡ ಬೀಚ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಬೃಂದಾ ಮಾತನಾಡ್ತಾಳೆ. ತದನಂತರ ಇಲ್ಲಿ ಜಿಪಿಯನ್ನ ಅವರ ಮಗ ಸೊಸೆನೆ ಸೋಲ್ಸಿದ್ರಲ್ವಾ, ಮನೆಯಲ್ಲಿ ಇದರಿಂದಾಗಿ ಬಿರುಕು ಉಂಟಾಗಬಹುದಾ ಅಂತ ಮೀಡಿಯಾದವರು ಪ್ರಶ್ನೆ ಮಾಡಿದ್ದಕ್ಕೆ, ನಿಮ್ಗೆ ಯಾಕೆ ಪರ್ಸನಲ್ ವಿಷಯ, ನಿಮ್ಮ ಒಂದು ಮನೆ ಪರ್ಸನಲ್ ವಿಷಯನೂ ಇದೇ ರೀತಿ ಮೈಕಲ್ಗೆ ಹೇಳೋಕೆ ಬರ್ತೀರಾ ನೀವು ಅಂತ ಪ್ರಶ್ನೆ ಮಾಡ್ತಾಳೆ. ಈ ಒಂದು ಕೋರ್ಟ್ ಹಾಲ್ನಲ್ಲಿ ಏನು ಪ್ರಶ್ನೆ ಮಾಡಿ
ಮಾಡಬೇಕು, ಅದನ್ನ ಪ್ರಶ್ನೆ ಮಾಡಬೇಕು ಅಷ್ಟೇ. ಅದನ್ನ ಬಿಟ್ಟು ಪರ್ಸನಲ್ ವಿಷಯಗಳಿಗೆ ಕೈ ಹಾಕಬಾರ್ದು. ಅವ್ರಿಗೂ ಕೂಡ ಅವ್ರದೇ ಪರ್ಸನಲ್ ಇರುತ್ತೆ. ನಿಜ ಹೇಳಬೇಕು ಅಂದ್ರೆ GP ಅವರನ್ನ ಸೋಲ್ಸಿರೋದು, GP ವಿರುದ್ಧ ನಿಂತಿದ್ದು ಅವರ ಮಗ ಸೊಸೆ ಅಲ್ಲ, ಸಂಧ್ಯಾ ಪರ ಇರ್ತಕ್ಕಂಥ ಲಾಯರ್ ಅಷ್ಟೇ. ಅದು ಇಲ್ಲಿಗಷ್ಟೇ. ಮನೆಯಲ್ಲಿ ಅವರ ಮಗ, ಸೊಸೆ, ಮಾವ ಎಲ್ಲರೂ ಕೂಡ ಚೆನ್ನಾಗೇ ಇರ್ತಾರೆ. ಇನ್ನು ಮುಂದೆ ಅವರ ಒಂದು ಪ್ರೈವಸಿಗೆ ಅಡ್ಡಿ ಬರಬೇಡಿ. ಅವರು ಒಂದು ಹಿರಿತನಕ್ಕೆ ಹಾಗೆ ಅವರು ಇರ್ತಕ್ಕಂಥ ಸ್ಥಾನಮಾನಕ್ಕೆ ಬೆಲೆ ಕೊಟ್ಟು ದೂರ ಇರುವುದು ಒಳ್ಳೆಯದು ಅಂತ ಹೇಳಿ ವೃಂದ ಹೇಳಿ ಅಲ್ಲಿಂದ ಹೊರಡ್ತಾಳೆ. ತದನಂತರ ಇತ್ತ ಕಡೆ ಮನೆಗೆ ಬರ್ತಿದ್ದಾಗೆ ಭಾರ್ಗವಿ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದಂಥ GP ಮುಂದೆ ಕ್ಷಮೆ ಕೇಳ್ತಿದ್ದಾಳೆ. ದಯವಿಟ್ಟು ಮಾವ ಕೋರ್ಟಲ್ಲಿರೋ ವಿಷಯನ ಮನೆಗೆ ತರಬೇಡಿ ಅಂತ ಹೇಳ್ತಿದ್ರೆ GP ಸಿಡದೆ ಹೇಳ್ತಿದ್ದಾರೆ. ಹೋ ಮೆರೀತಾ ಇದೆಯಾ, ನಾನು ನನ್ನ ಗಂಡ ಇಬ್ರು ಕೂಡ ಇವರನ್ನ ಸೋಲ್ಸ್ಬಿಟ್ವಿ ಅಂತ ಮಾತಾಡೋಕೆ ಹೆದರ್ಕೊತದ್ದ ನೀನು, ಇವತ್ತು ನನ್ನ ಮುಂದೆನೆ ಈ ರೀತಿ ಮಾತನಾಡ್ತಿದ್ಯಾ ಅಂತ ಹೇಳಿ GP ತಿರುಗಿ ಬೀಳ್ತಿದ್ದಾರೆ. ಈ ಕಡೆ ಬೃಂದ ತನ್ನನ್ನ ಸೋಲ್ಸಿದ್ಲು ಅನ್ನೋ ಕಾರಣಕ್ಕೆ ಈ ಕಡೆ ಬೃಂದಾನೇ ಮನೆಯಿಂದ ಹೊರಗಡೆ ದಬ್ಬಿಡ್ತಾರ. ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವೀಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.